ಹಾಯ್ ವೀಕ್ಷಕರೇ, ಈ ಥರ ನವಿಲ್ಗರಿ ಯೂಸ್ ಮಾಡಿಕೊಂಡು ಇಯರಿಂಗ್ಸ್ ಹೆಂಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇವನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಸ್ಕ್ವೇರ್ ಶೇಪಲ್ಲಿ ರಟ್ಟನ್ನು ಕಟ್ ಮಾಡಿಕೊಂಡು ಇದಕ್ಕೆ ಗಮ್ ಹಾಕ್ಕೊಂಡು ನವಿಲ್ಗರಿನ ಒಂದೊಂದೇ ಅಂಟಿಸ್ತಾ ಬನ್ನಿ. ಈ ಥರ ಅಂಟಿಸ್ಕೊಂಡ್ಬಿಟ್ಟು ಇದನ್ನು ರಿವರ್ಸ್ ಮಾಡಿಕೊಂಡು ಸ್ಕ್ವೇರ್ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ಟೋನ್ ಚೈನ ಅಂಟಿಸ್ಕೊಳ್ಳಿ. ಹಿಂದ್ಗಡೆ ಇದಕ್ಕೆ ಇಯರ್ ಪಿನ್ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಇಯರಿಂಗ್ಸ್ ರೆಡಿ ಆಯಿತು. ಇದೇ ಥರ ನಾನು ಪೆಂಡೆಂಟ್ ಕೂಡ ಮಾಡೋದು ಹೆಂಗೆ ತೋರಿಸ್ತಾ ಇದ್ದೀನಿ. ಪೆಂಡೆಂಟು ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೀನಿ, ಹಿಂದೆ ತಂತಿ ಆ್ಯಡ್ ಮಾಡಿದ್ದೀನಿ. ಒಂದು ಚೈನಿಗೆ ಅಟ್ಯಾಚ್ ಮಾಡಿದರೆ ಪೆಂಡೆಂಟಾಗೂ ರೆಡಿ ಆಯಿತು, ಇಯರಿಂಗ್ಸು ರೆಡಿ ಆಯಿತು. ಇಷ್ಟ ಆದರೆ ಒಂದು ಲೈಕ್ ಮಾಡಿ.